ಎಚ್ಡಿಡಿ ಪಾಲಾಗುತ್ತಾ ಬಿಜೆಪಿಯ ಒಂದು ಸ್ಥಾನ. ದೊಡ್ಡಗೌಡರು ದಿಲ್ಲಿ ಸೇರಿದ್ರೆ ಬಿಎಸ್ವೈಗೆ ಯಾಕೆ ಕಸಿವಿಸಿ? ಮೋದಿ ಮನಸ್ಸು ಗೆದ್ದಿದ್ದೇಗೆ ದೇವೇಗೌಡರು. ಒಂದು ಸ್ಥಾನ ಇರೋದು ಒಂದೇ ಒಂದು ಸ್ಥಾನ. ಆ ಒಂದು ಸ್ಥಾನಕ್ಕಾಗಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಪೈಪೋಟಿ ಏರ್ಪಟ್ಟಿದೆ. ಆದ್ರೆ ಆ ಒಂದು ಸ್ಥಾನವನ್ನ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು ಬಾಚಿಕೊಳ್ಳುವ ಸಾಧ್ಯತೆ ಇದೆ. ಹಾಗಾದ್ರೆ ದೊಡ್ಡಗೌಡರು ದಿಲ್ಲಿ ಸೇರಿದ್ರೆ ಮಾಜಿ ಸಿಎಂ ಬಿಎಸ್ವೈಗೆ ಯಾಕೆ ಕಸಿವಿಸಿ? ಮೋದಿ ಮನಸ್ಸು ಗೆದ್ದಿದ್ದೇಗೆ ದೊಡ್ಡಗೌಡರು ಅಂದ್ರ ಅದನ್ನ ಡೀಟೇಲ್ ಆಗಿ ತೋರಿಸ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಹಲೋ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ. ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ಮೈತ್ರಿಯಲ್ಲಿ ಮತ್ತೊಂದು ಬಿರುಕು ಮೂಡೋ ಸಾಧ್ಯತೆ ಇದೆ. ದೋಸ್ತಿಗಳ ಮಧ್ಯೆ ಕುಸ್ತಿ ನಡೆದು ಹೋಗುತ್ತಾ ಅನ್ನೋ ಅನುಮಾನಗಳು ಹುಟ್ಟುಕೊಂಡಿವೆ. ಅದಕ್ಕೆ ಕಾರಣವಾಗಿರುವುದು ಆ ಒಂದು ಸ್ಥಾನ. ಆ ಒಂದು ಸ್ಥಾನಕ್ಕಾಗಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಮತ್ತು ದಳಪತಿಗಳ ಮಧ್ಯೆ ಮುಸುಕಿನ ಗುದ್ದಾಟ ಶುರುವಾಗಿದೆ. ಆ ಒಂದು ಸ್ಥಾನವನ್ನ ಬಳಸಿಕೊಂಡು ಯಡಿಯೂರಪ್ಪ ದಿಲ್ಲಿ ನಾಯಕರ ಜೊತೆ ಸ್ಟ್ರಾಂಗ್ ನೆಟ್ವರ್ಕ್ ಮಾಡಿಕೊಳ್ಳೋ ಪ್ರಯತ್ನಕ್ಕೆ ಕೈ ಹಾಕಿದ್ರೆ, ಮತ್ತೊಂದು ಕಡೆ ದಳಪತಿಗಳು ಬಿಜೆಪಿ ಬತ್ತಳಿಕೆಯಲ್ಲಿರುವ ಆ ಒಂದು ಸ್ಥಾನವನ್ನ ಎಗರಿಸಿಕೊಂಡು ಹೋಗಿ ಕಿಕ್ಕರಿಸಿ ನಗೋದಕ್ಕೆ ಕಾದು ಕೂತಿದ್ದಾರೆ. ಹೌದು ವೀಕ್ಷಕರೇ, ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ಆಯ್ಕೆಯಾಗಿರುವ 4 ಸದಸ್ಯತ್ವದ ಅವಧಿ ಇದೇ ಜೂನ್ ತಿಂಗಳಲ್ಲಿ ಮುಕ್ತಾಯಗೊಳ್ಳಲಿದೆ. 4 ಸ್ಥಾನಗಳ ಪೈಕಿ ಈಗಿನ ಪಾರ್ಟಿಗಳ ಬಲದ ಪ್ರಕಾರ ಕಾಂಗ್ರೆಸ್ ಪಕ್ಷ 3 ಸ್ಥಾನಗಳನ್ನ ಮತ್ತು ಬಿಜೆಪಿ 1 ಸ್ಥಾನವನ್ನ ಗೆಲ್ಲಬಹುದು. ಜೆಡಿಎಸ್ ಒಂದು ಪಾರ್ಟಿಯಾಗಿ ಯಾವುದೇ ಸೀಟ್ ಅನ್ನ ಗೆಲ್ಲುವಷ್ಟು ಸಂಖ್ಯಾ ಬಲವನ್ನ ಹೊಂದಿಲ್ಲ. ಹೀಗಿದ್ರೂ ಬಿಜೆಪಿ ಬತ್ತಳಿಕೆಯಲ್ಲಿರುವ ಒಂದು ಸ್ಥಾನವನ್ನ ದೇವೇಗೌಡರು ಪಡೆದುಕೊಳ್ಳುವ ಸಾಧ್ಯತೆ ಇದೆ. ಇದು ಕೆಲ ರಾಜ್ಯ ಬಿಜೆಪಿ ನಾಯಕರು ಮತ್ತು ಬಿಎಸ್ವೈ ಬಣವನ್ನ ಡಿಸ್ಟರ್ಬ್ ಮಾಡಿದೆ. ಅದು ಯಾಕೆ ಗೊತ್ತಾ? ಅದನ್ನ ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೇವೆ ನೋಡಿ. ಡಿವಿಎಸ್ ರನ್ನ ರಾಜ್ಯಸಭೆಗೆ ಕಳಿಸೋಕೆ ಬಿಎಸ್ವೈ ಪ್ಲಾನ್. ಹೌದು ವೀಕ್ಷಕರೇ, ಮಾಜಿ ಸಿಎಂ ಡಿವಿ ಸದಾನಂದ ಗೌಡರನ್ನ ರಾಜ್ಯಸಭೆಗೆ ಆರಿಸಿ ಕಳಿಸೋದಕ್ಕೆ ಮಾಜಿ ಸಿಎಂ ಬಿಎಸ್ವೈ ಉತ್ಸುಕರಾಗಿದ್ದಾರೆ. ಹಾಗಾದ್ರೆ ಸದಾನಂದ ಗೌಡರನ್ನೇ ರಾಜ್ಯಸಭೆಗೆ ಕಳಿಸೋದಕ್ಕೆ ಬಿಎಸ್ವೈ ಪಟ್ಟು ಹಿಡಿದಿರೋದಕ್ಕೆ ಅದರಿಂದ ಅವರಿಗೇನು ಉಪಯೋಗ ಅನ್ನೋದನ್ನ ತೋರಿಸ್ತೇವೆ. ಆದ್ರೆ ಅದಕ್ಕಿಂತ ಮೊದಲು ರಾಜ್ಯ ಬಿಜೆಪಿಯಲ್ಲಿ ಸದಾನಂದ ಗೌಡರು ಅದೇಗೆ ಸೈಡ್ ಲೈನ್ ಆದ್ರು ಅನ್ನೋದನ್ನ ನೀವು ನೋಡ್ಲೇಬೇಕು. ಸದಾನಂದ ಗೌಡರು ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ, ಆನಂತರ ಕೇಂದ್ರದ ಮಂತ್ರಿಯಾಗಿದ್ದಂತವರು. ಆದ್ರೀಗ ರಾಜ್ಯ ಬಿಜೆಪಿಯಲ್ಲಿದ್ದ ಇವರಿಗೆ ಯಾವುದೇ ಮಹತ್ವದ ಹುದ್ದೆಯನ್ನ ಕೊಟ್ಟಿಲ್ಲ. ಜೊತೆಗೆ ಚುನಾಯಿತ ಪ್ರತಿನಿಧಿ ಕೂಡ ಅಲ್ಲ. ಕಳೆದ ಲೋಕಸಭಾ ಚುನಾವಣೆಯಲ್ಲಿ 75 ವರ್ಷ ದಾಟಿದವರಿಗೆ ಚುನಾವಣಾ ಟಿಕೆಟ್ ಕೊಡಲ್ಲ ಅಂತ ಹೇಳಿದ್ದ ಹೈಕಮಾಂಡ್ ರಾಜ್ಯದ ಸಾಕಷ್ಟು ಹಾಲಿ ಎಂಪಿಗಳಿಗೆ ಟಿಕೆಟ್ ಕೊಟ್ಟಿರಲಿಲ್ಲ. ಅದರಲ್ಲಿ ಸದಾನಂದ ಗೌಡರು ಕೂಡ ಒಬ್ರು. ಹಾಗೆ ನೋಡಿದ್ರೆ 2 ವರ್ಷದ ಹಿಂದೆ ಸದಾನಂದ ಗೌಡರಿಗೆ 70 ವರ್ಷ ವಯಸ್ಸಾಗಿತ್ತು. ಜೊತೆಗೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟಿದ್ರೆ ಅನಾಯಾಸವಾಗಿ ಗೆಲ್ತಾ ಇದ್ರು. ಆದ್ರೂ ಟಿಕೆಟ್ ಕೊಟ್ಟಿರಲಿಲ್ಲ. ಅದಕ್ಕೆ ಅವರ ಮೇಲೆ ಕೇಳಿ ಬಂದಿದ್ದ ಕೆಲ ಗಂಭೀರ ಆರೋಪಗಳು ಅನ್ನೋದು ಸಾಕಷ್ಟು ಮಂದಿಗೆ ಗೊತ್ತಿದೆ. ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ರಾಜ್ಯ ಬಿಜೆಪಿಯ ಯಾವ ಮಾಜಿ ಸಿಎಂಗಳು ಕೂಡ ಸದಾನಂದ ಗೌಡರ ತರ ಸುಮ್ಮನೆ ಕೂತಿಲ್ಲ. ಯಡಿಯೂರಪ್ಪ ಚುನಾವಣಾ ರಾಜಕೀಯಕ್ಕೆ ಗುಡ್ ಬೈ ಹೇಳಿದ್ರು ಬಿಜೆಪಿ ಕೇಂದ್ರ ಸಂಸದೀಯ ಮಂಡಳಿ ಮತ್ತು ಕೇಂದ್ರ ಚುನಾವಣಾ ಸಮಿತಿಯ ಸದಸ್ಯರನ್ನಾಗಿ ನೇಮಕ ಮಾಡಿದೆ. ಇನ್ನ ಜಗದೀಶ್ ಶೆಟ್ಟರ್ ಮತ್ತು ಬಸವರಾಜ ಬೊಮ್ಮಾಯಿ ಸಂಸದರಾಗಿದ್ದಾರೆ. ಆದ್ರೆ ಮಾಜಿ ಸಿಎಂ ಆಗಿದ್ದ ಸದಾನಂದ ಗೌಡರಿಗೆ ಮಾತ್ರ ಚುನಾವಣಾ ಟಿಕೆಟ್ ಕೊಟ್ಟಿಲ್ಲ, ಪಕ್ಷದಲ್ಲಿ ಮಹತ್ವದ ಹುದ್ದೆಯನ್ನು ಕೊಟ್ಟಿಲ್ಲ. ಹೀಗಿದ್ರು ಸದಾನಂದ ಗೌಡರು ಪಕ್ಷದ ವಿರುದ್ಧ ನಡೆದುಕೊಂಡಿಲ್ಲ. ಅದರಲ್ಲೂ ಯಡಿಯೂರಪ್ಪನವರ ಪುತ್ರ ಬಿ.ವೈ. ವಿಜಯೇಂದ್ರ ಅವರನ್ನ ಎದುರು ಹಾಕಿಕೊಂಡಿಲ್ಲ. ಈಗಲೂ ಮಾಜಿ ಮುಖ್ಯಮಂತ್ರಿ ಡಿ.ವಿ. ಸದಾನಂದ ಗೌಡ ಮತ್ತು ಬಿ.ಎಸ್. ಯಡಿಯೂರಪ್ಪನವರ ಕುಟುಂಬದ ನಡುವೆ ಉತ್ತಮ ಸಂಬಂಧವಿದೆ. ಇದಕ್ಕೆ ಹಲವು ಕಾರಣಗಳಿವೆ. ಅದರಲ್ಲಿ ಪ್ರಮುಖವಾಗಿ ಪುತ್ರ ಬಿ.ವೈ. ವಿಜಯೇಂದ್ರ ವಿರುದ್ಧ ಭಿನ್ನಮತೀಯ ಗುಂಪಿನ ಚಟುವಟಿಕೆ ತೀವ್ರಗೊಂಡಿದ್ದ ಹೊತ್ತಿನಲ್ಲಿ ಸದಾನಂದ ಗೌಡರು ಬಿ.ವೈ. ವಿಜಯೇಂದ್ರ ಪರವಾಗಿ ನಿಂತಿದ್ರು. ಇವರು ಭಿನ್ನ ಗುಂಪಿನಲ್ಲಿ ಗುರುತಿಸಿಕೊಂಡವರ ಬಳಿ ಮಾತುಕತೆಯನ್ನು ನಡೆಸಿದ್ರು. ಈಗಲೂ ಕಾಲಕಾಲಕ್ಕೆ ತಕ್ಕಂತೆ ವಿಜಯೇಂದ್ರಗೆ ರಾಜಕೀಯ ಪಾಠವನ್ನ ಸದಾನಂದ ಗೌಡರು ಮಾಡುತ್ತಿದ್ದಾರೆ. ಇದು ಯಡಿಯೂರಪ್ಪನವರ ಖುಷಿಗೆ ಕಾರಣವಾಗಿದೆ. ಹಾಗಾಗಿ ಅವರನ್ನೇ ರಾಜ್ಯಸಭೆಗೆ ಆಯ್ಕೆ ಮಾಡಬೇಕು ಅಂತ ಬಿಜೆಪಿ ನಾಯಕರಿಗೆ ಶಿಫಾರಸು ಮಾಡಿದ್ದಾರೆ ಅನ್ನೋ ಸುದ್ದಿ ಕೂಡ ಹರಿದಾಡ್ತಿದೆ. ಆದ್ರೆ ಯಡಿಯೂರಪ್ಪನವರ ಈ ಮಾತನ್ನ ಹೈಕಮಾಂಡ್ ಕೇಳುತ್ತಾ ಅನ್ನೋದೇ ಈಗಿರೋ ಬಿಗ್ ಪ್ರಶ್ನೆ. ಅದಕ್ಕೆ ಅಸಲಿ ಕಾರಣ ಮಿತ್ರ ಪಕ್ಷ ಜೆಡಿಎಸ್ ಮತ್ತು ಜೆಡಿಎಸ್ ವರಿಷ್ಠ ಎಚ್.ಡಿ. ದೇವೇಗೌಡರು. ಮೋದಿಗೆ ಪರಮಾಪ್ತರಾದ ದೇವೇಗೌಡರು ರಾಜ್ಯ ಬಿಜೆಪಿ ನಾಯಕರು ಏನೇ ಪ್ಲಾನ್ ಮಾಡಿದ್ರು ಅದು ವರ್ಕೌಟ್ ಆಗಲ್ಲ. ಇವರೆಲ್ಲರ ಕೀಲಿ ಕೈ ದಿಲ್ಲಿ ನಾಯಕರ ಕೈಯಲ್ಲಿದೆ ಅನ್ನೋದು ದಳಪತಿಗಳಿಗೆ ಚೆನ್ನಾಗಿ ಗೊತ್ತಿದೆ. ಹೀಗಾಗಿನೇ ದೋಸ್ತಿ ಮಾತುಕತೆ, ಸೀಟು ಹಂಚಿಕೆ ಸೇರಿದಂತೆ ಪ್ರಮುಖ ವಿಷಯಗಳನ್ನ ಜೆಡಿಎಸ್ ನಾಯಕರು ಬಿಜೆಪಿ ಹೈಕಮಾಂಡ್ ನಾಯಕರ ಜೊತೆಯೇ ಚರ್ಚೆ ನಡೆಸ್ತಾರೆ. ಅದರಂತೆ ಜೂನ್ ನಲ್ಲಿ ರಾಜ್ಯ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ಚುನಾವಣೆಯಲ್ಲಿ ಬಿಜೆಪಿ ಬತ್ತಳಿಕೆಯಲ್ಲಿರುವ ಒಂದು ಸೀಟನ್ನ ದೇವೇಗೌಡರು ಗಿಟ್ಟಿಸಿಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತವೆ. ಅದರಲ್ಲೂ ಮೋದಿ ಅವರ ಮನೆಗೆಲ್ಲೋ ಮೂಲಕ ದೊಡ್ಡಗೌಡರು ಮತ್ತೆ ರಾಜ್ಯಸಭೆಗೆ ಮರು ನೇಮಕವಾಗೋದು ಪಕ್ಕ ಆದಂತಿದೆ. ಹಾಗಾದ್ರೆ ದೊಡ್ಡಗೌಡರು ಮೋದಿ ಅವರ ಮನೆಗೆದ್ದಿದ್ದು ಹೇಗೆ? ಅದ್ಯಾಕೆ ಮೋದಿ ಅವರೇ ಕರ್ನಾಟಕದಿಂದ ದೊಡ್ಡಗೌಡರು ಆಯ್ಕೆಯಾಗಿ ಬರಲಿ ಅಂತ ಬಯಸುತ್ತಿದ್ದಾರೆ ಗೊತ್ತಾ? ಅದನ್ನು ಒಂದ್ ಸ್ವಲ್ಪ ಬಿಡಿಸಿ ಹೇಳ್ತೇವೆ ನೋಡಿ. ಕಾರಣ ನಂಬರ್ 1, ದೇವೇಗೌಡರನ್ನ ಬಿಜೆಪಿ ನಾಯಕರು ಮತ್ತೆ ರಾಜ್ಯಸಭೆಗೆ ಆಯ್ಕೆ ಮಾಡಿದ್ರೆ ಇದು ಕರ್ನಾಟಕದ ಒಕ್ಕಲಿಗರಲ್ಲಿ ಬಿಜೆಪಿ ಮೇಲೆ ಒಲವು ಮೂಡುವಂತೆ ಮಾಡುತ್ತೆ. ಒಕ್ಕಲಿಗ ಮತಗಳು ಬಿಜೆಪಿ ಕಡೆ ವಾಲಿದ್ರೆ 2028ರ ಚುನಾವಣೆಯಲ್ಲಿ ಇದು ಬಿಜೆಪಿಗೆ ವರದಾನವಾಗುವ ಸಾಧ್ಯತೆ ಇರುತ್ತೆ ಅನ್ನೋ ಲೆಕ್ಕಾಚಾರವಿದೆ. ಕಾರಣ ನಂಬರ್ 2,
ಇನ್ನ ರಾಜ್ಯ ಬಿಜೆಪಿ ಮತ್ತು ಜೆಡಿಎಸ್ ದೋಸ್ತಿ ಪಕ್ಷಗಳಾದ್ರೂ ಪರಸ್ಪರ ಮನಸ್ತಾಪ, ಕಿತ್ತಾಟ, ರಂಪಾಟಗಳು ಇದ್ದೇ ಇವೆ. ಜೆಡಿಎಸ್ ನಾಯಕರು ತಮ್ಮ ಮಾತನ್ನ ಕೇಳ್ತಿಲ್ಲ, ಹೇಗಾದ್ರೂ ಮಾಡಿ ದಳಪತಿಗಳನ್ನ ತುಳಿಯಬೇಕು ಅನ್ನೋದು ತಳಮಟ್ಟದ ಬಿಜೆಪಿ ಕಾರ್ಯಕರ್ತರ ಮಾತು. ಇತ್ತ ದಳ ಕಾರ್ಯಕರ್ತರು ಕೂಡ ನಮ್ ಕುಮಾರಣ್ಣ, ನಮ್ಮ ದೊಡ್ಡಗೌಡರಿಗೆ ಬಿಜೆಪಿಯವರು ಕವಡೆ ಕಾಸಿನ ಕಿಮ್ಮತ್ತನ್ನು ಕೊಡ್ತಿಲ್ಲ, ಬಿಜೆಪಿ ಜೊತೆ ದೋಸ್ತಿ ಬೇಕಾ ಅಂತೇಳಿ ಮಾತಾಡ್ಕೊಂತಿದ್ದಾರೆ. ಇಂಥ ಟೈಮಲ್ಲಿ ಪ್ರಧಾನಿ ಮೋದಿ ಅವರೇ ದೇವೇಗೌಡರನ್ನ ಕರ್ನಾಟಕ ವಿಧಾನಸಭೆಯಿಂದ ರಾಜ್ಯಸಭೆಗೆ ಮತ್ತೆ ಆರಿಸಿ ಕಳಿಸೋಕೆ ಮುಂದಾದ್ರೆ ಕರ್ನಾಟಕದಲ್ಲಿ ಬಿಜೆಪಿ ಜೆಡಿಎಸ್ ನಡುವಿನ ಮೈತ್ರಿಗೆ ಇದು ಫೆವಿಕಲ್ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇವೆ. ಕಾರಣ ನಂಬರ್ 3, ಇನ್ನ ದೇಶದಲ್ಲಿ ಮಾಜಿ ಪ್ರಧಾನಿಗಳು ಅಂತ ಹುಡುಕಿದ್ರೆ ದೇವೇಗೌಡರನ್ನ ಬಿಟ್ಟು ಬೇರ್ಯಾರು ಜೀವಂತವಾಗಿಲ್ಲ. ಹೀಗಾಗಿ ಮಾಜಿ ಪ್ರಧಾನಿಯೊಬ್ಬರು ರಾಜ್ಯಸಭೆಯಲ್ಲಿದ್ದು ಮೋದಿ ಮತ್ತು ಮೋದಿ ಸರ್ಕಾರದ ಬಗ್ಗೆ ಆಗಾಗ ಗುಣಗಾನ ಮಾಡಿದ್ರೆ ಅದು ಬಿಜೆಪಿಗೆ ವಿವಿಧ ರಾಜ್ಯ ವಿಧಾನಸಭಾ ಚುನಾವಣೆಗಳನ್ನ ಗೆಲ್ಲೋದಕ್ಕೆ ಅನುಕೂಲ ಮಾಡಿಕೊಟ್ಟಂತಾಗುತ್ತೆ. ಈ ನೆಲವನ್ನ ಅಳಿದ ನಾಯಕರೇ ತಮಗೆ ಸರ್ಟಿಫಿಕೇಟ್ ಕೊಡುವಾಗ ವಿರೋಧಿಗಳದ್ದು ಯಾವ ಲೆಕ್ಕ ಅನ್ನೋ ಮೆಸೇಜ್ ಪಾಸ್ ಮಾಡಿದಂತಾಗುತ್ತೆ ಅನ್ನೋದು ಪ್ರಧಾನಿ ಮೋದಿ ಅವರ ಲೆಕ್ಕಾಚಾರವಾಗಿರಬಹುದು. ನಿಮ್ಗೆ ಗೊತ್ತಿರ್ಲಿ, ಇತ್ತೀಚೆಗೆ ಟೈಮ್ ಸಿಕ್ಕಿದಾಗಲೆಲ್ಲ ದೊಡ್ಡಗೌಡರು ರಾಜ್ಯಸಭೆಯಲ್ಲಿ ರಾಜ್ಯದ ಸಿದ್ದು ಸರ್ಕಾರವನ್ನ ಟೀಕಿಸುತ್ತಿದ್ದಾರೆ. ಇದೇ ವೇಳೆ ಬಿಜೆಪಿ ಮತ್ತು ಮೋದಿ ಸರ್ಕಾರವನ್ನ ಆಡಿ ಹೊಗಳುತ್ತಿದ್ದಾರೆ. ಇದು ಕರ್ನಾಟಕ ರಾಜಕಾರಣದ ಮಟ್ಟಿಗೆ ಬಿಜೆಪಿಗೆ ಭವಿಷ್ಯದಲ್ಲಿ ಒಳ್ಳೆ ಮೈಲೇಜ್ ಅನ್ನು ತಂದುಕೊಡುತ್ತೆ ಅನ್ನೋ ಲೆಕ್ಕಾಚಾರಗಳು ನಡೀತಾ ಇವೆ. ಇದೆಲ್ಲದರ ಮಧ್ಯೆ ಮಾಜಿ ಸಿಎಂ BS ಯಡಿಯೂರಪ್ಪನವರ ತಲೆಯಲ್ಲಿ ಓಡ್ತಾ ಇರೋದು ಒಂದೇ ಸಿನಿಮಾ. ಅದು 2028ರಲ್ಲಿ ಹಿಂಗೋ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ, ಆ ಚುನಾವಣೆ ನನ್ನ ಮಗನ ಸಾರಥ್ಯದಲ್ಲೇ ನಡೆಯಬೇಕು, ಪಕ್ಷಕ್ಕೆ ಮೆಜಾರಿಟಿ ಸಿಕ್ಕಿದ್ರೂ ಪರವಾಗಿಲ್ಲ, ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಹೊರಹೊಮ್ಮಿದ್ರೂ ಪರವಾಗಿಲ್ಲ, ಅದರ ಕ್ರೆಡಿಟ್ ವಿಜಯೇಂದ್ರಗೆ ಸಿಗಬೇಕು. ಆ ಮೂಲಕ ತಮ್ಮ ಮಗನನ್ನ 2028ರಲ್ಲೇ ಈ ರಾಜ್ಯದ ಸಿಎಂ ಆಗಿ ನೋಡಬೇಕು ಅನ್ನೋದು ಯಡಿಯೂರಪ್ಪನವರ ಕನಸು. ಅದಕ್ಕಾಗಿ ಏನೆಲ್ಲ ಪ್ರಿಪರೇಷನ್ ಬೇಕು ಎಲ್ಲವನ್ನೂ ಮಾಡ್ಕೊಂತಿದ್ದಾರೆ. ಇತ್ತೀಚೆಗಷ್ಟೇ ದಾವಣಗೆರೆ ಜಿಲ್ಲೆಯಲ್ಲಿ 2028ರಲ್ಲಿ ಯಾರ್ಯಾರಿಗೆ ಬಿಜೆಪಿ ಟಿಕೆಟ್ ಸಿಗುತ್ತೆ ಅನ್ನೋ ಭವಿಷ್ಯ ನುಡಿದಿದ್ದ ಯಡಿಯೂರಪ್ಪನವರು ಇದೀಗ ಮುಂದಿನ ಜೂನ್ ನಲ್ಲಿ ವಿಧಾನಸಭೆಯಿಂದ ರಾಜ್ಯಸಭೆಗೆ ನಡೆಯುವ ಎಲೆಕ್ಷನ್ ನಲ್ಲಿ ತಮ್ಮ ಪರಮಾಪ್ತ ಮಾಜಿ ಸಿಎಂ DV ಸದಾನಂದ ಗೌಡರನ್ನ ರಾಜ್ಯಸಭೆಗೆ ಆರಿಸಿ ಕಳಿಸೋದಕ್ಕೆ ಭರ್ಜರಿ ಪ್ಲಾನ್ ಮಾಡ್ತಿದ್ದಾರೆ. ಆ ಮೂಲಕ ರಾಜ್ಯ ರಾಜಕಾರಣದಲ್ಲಿ ತಮ್ಮ ಪ್ರಭಾವ ಕುಗ್ಗಿಲ್ಲ, ನಾವು ಗೊತ್ತಲ್ವಾ ಅನ್ನೋ ರೇಂಜ್ಗೆ ಹವಾ ಮೈಂಟೈನ್ ಮಾಡೋಕೆ ಮುಂದಾಗಿದ್ದಾರೆ. ಅಂದ್ರೆ ಯಡಿಯೂರಪ್ಪನವರಿಗೆ ರಾಜ್ಯ ಬಿಜೆಪಿಯಲ್ಲಿ ಅಷ್ಟೊಂದು ಹೋಲ್ಡ್ ಇದೆಯೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಹೋಲ್ಡ್ ಇದೆ ಅಂತ ಪ್ರೂವ್ ಮಾಡಿಕೊಂಡು ಒಂದಷ್ಟು ರಾಜ್ಯ ಬಿಜೆಪಿ ನಾಯಕರನ್ನ ಬೆನ್ನಿಗೆ ಕಟ್ಟಿಕೊಳ್ಳೋದಕ್ಕೆ ಸಾಹಸ ಪಡ್ತಿದ್ದಾರೆ. ಹಾಗೇನೆ ಸದಾನಂದ ಗೌಡರನ್ನ ದಿಲ್ಲಿಗೆ ಕಳಿಸಿ ಅಲ್ಲಿನ ಪ್ರತಿ ಅಪ್ಡೇಟ್ ಜೊತೆಗೆ ದಿಲ್ಲಿ ನಾಯಕರ ಜೊತೆ ಉತ್ತಮ ನಂಟನ್ನ ಹೊಂದಲು ಪಾನ್ ಮೂವ್ ಮಾಡೋಕೆ ಯತ್ನಿಸುತ್ತಿದ್ದಾರೆ. ಇನ್ನ ದಳಪತಿಗಳು ಯಡಿಯೂರಪ್ಪನವರ ವಿಷಯಕ್ಕೆ ಬಂದ್ರೆ ಇಬ್ರು ಅವಕಾಶಕ್ಕಾಗಿ ಆಕ್ಟ್ ಮಾಡ್ತಿರೋದು ಇಲ್ಲಿ ಎದ್ದು ಕಾಣ್ತಿದೆ. 2007ರಲ್ಲಿ ತಮಗೆ 2020 ಸರ್ಕಾರದಲ್ಲಿ ಸಿಎಂ ಹುದ್ದೆಯನ್ನ ಬಿಟ್ಟು ಕೊಡದೇ ಇದ್ದಾಗ ಜೆಡಿಎಸ್ ನ ಅಪ್ಪ ಮಕ್ಕಳ ವಿರುದ್ಧ ಯಡಿಯೂರಪ್ಪ ರೊಚ್ಚಿಗೆದ್ದಿದ್ರು. ಆ ಅಸ್ತ್ರವನ್ನಿಟ್ಕೊಂಡೆ 2008ರಲ್ಲಿ ರಾಜ್ಯ ಬಿಜೆಪಿ 110 ಸೀಟುಗಳನ್ನ ಬಾಚಿಕೊಂಡು ದಕ್ಷಿಣ ಭಾರತದಲ್ಲಿ ಮೊದಲ ಸಲ ಅಧಿಕಾರ ಕೈ ಹಿಡಿದಿದ್ದು. ಆ ನಂತರ 2018ರಲ್ಲೂ ರಾಜ್ಯ ಬಿಜೆಪಿ 104 ಸೀಟುಗಳನ್ನ ಗೆದ್ದಿತ್ತು. ಆಗ್ಲೂ ಯಡಿಯೂರಪ್ಪ ತರಾತುರಿಯಲ್ಲಿ ಸಿಎಂ ಆಗಿ ಅಧಿಕಾರ ಸ್ವೀಕರಿಸಿ ಆಪರೇಷನ್ ಕಮಲ ಮಾಡೋದಕ್ಕೆ ಇಳಿದೇ ಬಿಟ್ಟಿದ್ರು. ಯಡಿಯೂರಪ್ಪನವರ ಈ ಪ್ಲಾನ್ ಅನ್ನ ಫ್ಲಾಪ್ ಮಾಡಿದ್ರು DKಶಿ ಮತ್ತು HDK. ಇದರಿಂದ ಖುದ್ದು ಹೋಗಿದ್ದ ಯಡಿಯೂರಪ್ಪ ತಮ್ಮ ಸಿಎಂ ಸ್ಥಾನಕ್ಕೆ ರಿಸೈನ್ ಮಾಡಿದ್ದಲ್ಲದೆ ರಾಜ್ಯ ವಿಧಾನಸಭೆಯಲ್ಲಿ ನಿಂತು ಜೆಡಿಎಸ್ ನ ಅಪ್ಪ ಮಕ್ಕಳ ಬಗ್ಗೆ ಹಿಗ್ಗಮುಗ್ಗ ವಾಗ್ದಾಳಿ ನಡೆಸಿದ್ರು. ಜೆಡಿಎಸ್ ಜೊತೆ ಹೋದ್ರೆ ಕಾಂಗ್ರೆಸ್ ಅನ್ನ ಮುಳುಗಿಸಿ ಬಿಡ್ತಾರೆ ಅಂತೆಲ್ಲ ಗುಡುಗಿದ್ರು. ಆದ್ರೀಗ ತಮ್ಮ ಪುತ್ರನನ್ನ ಸಿಎಂ ಮಾಡೋದಕ್ಕಾಗಿ ಮತ್ತು ಕೇಂದ್ರದ ಬಿಜೆಪಿ ನಾಯಕರು ಹೇಳಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಯಡಿಯೂರಪ್ಪ ಕೂಡ ನಮ್ ಕುಮಾರಣ್ಣ, ನಮ್ಮ ದೊಡ್ಡಗೌಡರು ಅಂತೇಳಿ ಆಕ್ಟ್ ಮಾಡ್ತಿದ್ದಾರೆ. ಇತ್ತ ದಳಪತಿಗಳು ಕೂಡ ಅಷ್ಟೇ, ತಮ್ಮ ಪಕ್ಷದ ಅಸ್ತಿತ್ವಕ್ಕಾಗಿ ಮತ್ತು ಅವಕಾಶಕ್ಕಾಗಿ ಏನ್ ಬೇಕೋ ಆ ತಂತ್ರಗಳನ್ನ ಹುಡುತ್ತಾ ದೋಸ್ತಿ ನಾಟಕವನ್ನ ಚೆನ್ನಾಗಿ ನಿಭಾಯಿಸುತ್ತಿದ್ದಾರೆ. ಹಾಗಾದ್ರೆ ಜೆಡಿಎಸ್ ಮತ್ತು ಬಿಜೆಪಿ ನಡುವಿನ ಈ ಹಾವು ಏಣಿ ಆಟದಲ್ಲಿ ಗೆಲ್ಲೋದ್ಯಾರು? ಬಿಜೆಪಿನ ಇಲ್ಲ ಜೆಡಿಎಸ್ ಅಥವಾ ಇವರಿಬ್ಬರ ಜಗಳದಲ್ಲಿ ಕಾಂಗ್ರೆಸ್ ಬೇಳೆ ಬೇಯಿಸಿಕೊಳ್ಳುತ್ತಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ರಾಜಕೀಯ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡ್ಬೇಕು ಅಂದ್ರೆ ಹಲೋ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.